ಹಾಸನದ ಹಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಯ ಮೇಲೆ ಹೊರಿಸಿರುವ ಕಳ್ಳತನದ ಆರೋಪ ಸತ್ಯಕ್ಕೆ ದೂರವಾದುದು ಎಂದು ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕರು ಹಾಗೂ ಡೀನ್ ರಾಜಣ್ಣ ತಿಳಿಸಿದ್ದಾರೆ. ಕಳೆದ ಮಾರ್ಚ್ 22ರಂದು ಬೆಳಗಿನ ಜಾವ ಹೊಳೆನರಸೀಪುರ ಶಿವಪ್ರಸಾದ್ ಎಂಬುವರು ಒಳರೋಗಿಯಾಗಿ ದಾಖಲಾಗಿದ್ದರು. ರೋಗಿಯ ಸ್ಥಿತಿ ಗಂಭೀರವಾಗಿದ್ದರಿಂದ ಅವರನ್ನು ಅದೇ ದಿನದ ಬೆಳಗ್ಗೆ 8:30ಕ್ಕೆ ಆಸ್ಪತ್ರೆಯ ಎಂಐಸಿಯು ವಿಭಾಗಕ್ಕೆ ಸ್ಥಳಾಂತರಿಸಲಾಗಿದ್ದು, ಎಲ್ಲ ರೋಗಿಗಳ ಸಂಬಂಧಿಕರಿಗೆ ತಿಳಿಸುವಂತೆ ಸದರಿ ರೋಗಿಯ ಸಂಬಂಧಿಕರಿಗೂ ರೋಗಿ ಮೈಮೇಲಿರುವ ಎಲ್ಲ ಒಡವೆ ತೆಗೆದುಕೊಳ್ಳುವಂತೆ ತಿಳಿಸಿ ನಂತರ ಐಸಿಯುಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಶಿವಪ್ರಸಾದ್ ಅವರಿಗೆ ವೆಂಟಿಲೇಟರ್ ಅವಶ್ಯಕತೆ ಇದ್ದುದರಿಂದ ವೆಂಟಿಲೇಟರ್ ಅಳವಡಿಸಿ ಚಿಕಿತ್ಸೆ ಮುಂದುವರಿಸಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರೋಗಿಯು ಮಾರ್ಚ್ 24ರ ಬೆಳಗಿನ ಜಾವ 12:35ರಲ್ಲಿ ಮೃತರಾಗಿದ್ದಾರೆ. ನಂತರ ರೋಗಿಯ ಸಂಬಂಧಿಕರು ಈ ಸಮಯ ರೋಗಿಯ ಶವವನ್ನು ಮನೆಗೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಸಿ ಆಸ್ಪತ್ರೆಯ ಶವಾಗಾರಕ್ಕೆ ಸ್ಥಳಾಂತರಿಸಿಕೊಂಡರು. ಎಂಐಸಿಯು ವಿಭಾಗದಿಂದ ರೋಗಿಯ ಶವವನ್ನು ಶವಾಗಾರಕ್ಕೆ ಸ್ಥಳಾಂತರ ಮಾಡುವಾಗ ಅವರ ಪತ್ನಿ ಹಾಗೂ ಇತರೆ ಸಂಬಂಧಿಕರೇ ಇದ್ದರು. ಹಿಮ್ಸ್ ಸಿಬ್ಬಂದಿಯ ಮೇಲೆ ಕಳ್ಳತನದ ಆರೋಪದ ಬಗ್ಗೆ ದಿನಪತ್ರಿಕೆಗಳಲ್ಲಿ ಸುದ್ದಿ ಪ್ರಕಟವಾಗ್ತಾ ಇರೋದ್ರಿಂದ ರೋಗಿಗೆ ಚಿಕಿತ್ಸೆ ನೀಡಿದ ಸಮಯದಲ್ಲಿನ ಹಾಗೂ ಶವಾಗಾರಕ್ಕೆ ಸ್ಥಳಾಂತರಿಸುವ ಸಮಯದಲ್ಲಿನ ಸಿಸಿಟಿವಿ ಫುಟೇಜ್ ಅನ್ನು ಪರಿಶೀಲಿಸಲಾಗಿದ್ದು, ಹಿಮ್ಸ್ ಸಿಬ್ಬಂದಿಯವರು ಉಂಗುರ ಕಳ್ಳತನ ಮಾಡಿರುವುದು ಕಂಡುಬಂದಿಲ್ಲ. ರೋಗಿಯ ಅವರ ಪತ್ನಿ ಹಾಗೂ ಸಂಬಂಧಿಕರು ಜೊತೆಯಲ್ಲಿರುವುದು ಎಂದಿದ್ದಾರೆ. ಹಿಮ್ಸ್ ಆವರಣದಲ್ಲಿ ಸಿಸಿ ಕ್ಯಾಮೆರಾಗಳು ಹಾಗೂ ಭದ್ರತಾ ನಿಯೋಜನೆ ಮಾಡಿದ್ದು, ರೋಗಿಗಳಿಗೆ ಯಾವುದೇ ರೀತಿಯ ಸಿಬ್ಬಂದಿ ತೊಂದರೆಯಾಗದಂತೆ ಸಂಸ್ಥೆಯಿಂದ ಕಟ್ಟುನಿಟ್ಟಾದಂತಹ ಕ್ರಮ ವಹಿಸಲಾಗಿದೆ. ಮಾಧ್ಯಮಗಳಲ್ಲಿ ಪ್ರಕಟವಾಗಿರುವಂತೆ ಹಿಮ್ಸ್ ಸಿಬ್ಬಂದಿಯ ಮೇಲೆ ಹೊರಿಸಿರುವ ಕಳ್ಳತನದ ಆರೋಪ ಸತ್ಯಕ್ಕೆ ದೂರ. ಸಾರ್ವಜನಿಕರು ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಾಗ ಬೆಲೆ ಬಾಳುವ ವಸ್ತುಗಳು, ಹಣ ಹಾಗೂ ಚಿನ್ನದ ಆಭರಣಗಳನ್ನು ತಮ್ಮ ಜವಾಬ್ದಾರಿಯಲ್ಲೇ ಇಟ್ಟುಕೊಳ್ಳಬೇಕೆಂದು ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ.